ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ ವೈದೇಹಿಯ ಮುಂದಿನ ಕತೆಯನ್ನು ತಿಳಿಯೋಣ. ವೈದೇಹಿ ಭಾಗ 7. ಎಲ್ಲ ತಯಾರಿ ಮಾಡಿಕೊಂಡು ಜೋಯಿಸರ ಮನೆಗೆ ಬರುವ ವೇಳೆಗೆ ಮಧ್ಯಾಹ್ನ 12 ಗಂಟೆ. ಹೊರಗೆ ಬಿಸಿಲಂಜಳ ಜೋರಾಗಿಯೇ ಇತ್ತು. ಕಾರಿನಲ್ಲಿ AC ಇದ್ದ ಕಾರಣ ಬಿಸಿಲ ತಾಪ ಅಷ್ಟಾಗಿ ಕಾಣಿಸಲಿಲ್ಲ. ಕಾರಿನಿಂದ ಇಳಿಯುತ್ತಿದ್ದಂತೆ ಎಲ್ಲರಿಗೂ ಬೇಸಿಗೆ ಅನುಭವವಾಯಿತು. ತುಂಬ ಬಳಲಿದಂತೆ ಕಂಡ ಮಗನಿಗೆ ನೀರು ಕುಡಿಯಲು ಕೊಡುತ್ತಾಳೆ ಕೌಸಲ್ಯ. ಆದರೆ ತನ್ನ ಉಪವಾಸ ನೆನಪಿದ್ದ ಕಾರಣ ಬೇಡ ಮಮ್ಮಿ ಎಂದು ಹೇಳಿ ಹಾಗೆ ಮಲಗುತ್ತಾನೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಜೋಯಿಸರ ಮನೆಗೆ ಬರುತ್ತಾರೆ. ಜೋಯಿಸರಿಗೆ ಮೊದಲೇ ಫೋನ್ ಮಾಡಿ ಹೇಳಿದ್ದ ಕಾರಣ ಮನೆಯಲ್ಲಿಯೇ ಇವರಿಗಾಗಿ ಕಾಯುತ್ತಾ ಇರುತ್ತಾರೆ ಜೋಯಿಸರು. ನಮಸ್ಕಾರ ಜೋಯಿಸರೇ ಎನ್ನಲು, ನಮಸ್ತೆ ತಾಯಿ, ಬನ್ನಿ ಕುಳಿತುಕೊಳ್ಳಿ. ಏನೋ ಅರ್ಜೆಂಟ್ ವಿಷಯ ನಿಮ್ಮ ಜೊತೆಯೇ ಮಾತನಾಡಬೇಕು ಅಂತ ಫೋನ್ ಮಾಡಿ ಅಂದ್ರಲ್ಲ, ಏನು ವಿಚಾರ ಪಾರ್ವತಮ್ಮನವರೇ ಕೇಳಿದರು ಜೋಯಿಸರು. ಜೋಯಿಸರೇ, ಇದುವರೆಗೆ ನೀವು ನಮ್ಮ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಬಹಳ ಕಾಳಜಿಯಿಂದ ಮಾಡಿ ಎಲ್ಲರ ಜಾತಕ ನೋಡಿ ಇವರ ಜೀವನ ಹೀಗೆ ಆಗುತ್ತದೆ ಅಂತ ಹೇಳಿದ್ದೀರಿ. ಅದೇ ತರಹ ನಡೆದಿದೆ. ಈಗ ನೀವು ಇನ್ನೊಬ್ಬರ ಜಾತಕ ನೋಡಿ ಅದು ಹೇಗೆ ಇದೆ ಅಂತ ನಮಗೆ ಹೇಳಬೇಕು ಎಂದರು ಪಾರ್ವತಮ್ಮ. ನೋಡಿ ತಾಯಿ, ನನ್ನ ಬಾಯಲ್ಲಿ ನುಡಿಸೋದು ಆ ತಾಯಿ ಜಗನ್ಮಾತೆ. ಅವಳು ನನ್ನ ನಾಲಿಗೆ ಮೇಲೆ ಕುಳಿತು ಏನು ನುಡಿಸುತ್ತಾಳೋ ಹಾಗೆ ಹೇಳೋದಷ್ಟೇ ನನ್ನ ಕಾಯಕ ಎನ್ನುತ್ತಾರೆ ಜೋಯಿಸರು. ಹೌದು ಜೋಯಿಸರೇ, ನನ್ನ ಮಗನ ಜೀವನ ನಿನ್ನ ಮನೆ ಬೆಳಗುವ ಹೆಣ್ಣಿನಿಂದ ಉದ್ಧಾರ ಆಗುತ್ತೆ ಅಂತ ಹೇಳಿದ್ರಿ. ಅದು ಹಾಗೇ ಆಯಿತು. ನನ್ನ ಸೊಸೆ ಕೌಸಲ್ಯದಿಂದ ನನ್ನ ಮಗನ ಜೀವನ ಸರಿ ಹೋಯಿತು. ನಮ್ಮ ಮನೆಗೆ ಮೊದಲು ಗಂಡು ಮಗ ಸಂತಾನ ಆಗುತ್ತೆ ಅಂದ್ರಿ. ಹಾಗೆ ನನ್ನ ಮೊಮ್ಮಗ ಹುಟ್ಟಿದ. ಈಗ ಈ ಮಗುವಿನ ಹುಟ್ಟಿದ ಸಮಯ ನೋಡಿ ದಯವಿಟ್ಟು ಹೇಗೆ ಇದೆ ಈ ಮಗುವಿನ ಭವಿಷ್ಯ, ಜೊತೆಗೆ ನಾವು ಈ ಮಗುವನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದರಿಂದ ನಮಗೆ ನಮ್ಮ ಕುಟುಂಬಕ್ಕೆ ಏನು ಕೆಡುಕು ಉಂಟಾಗೋದಿಲ್ಲ ಅಲ್ವಾ ಅಂತ ನಮಗೆ ತಿಳಿಸಿಕೊಡಿ ಅಂತ ಹೇಳಿ ಮಗು ಹುಟ್ಟಿದ ದಿನ ಸಮಯ ಜೋಯಿಸರ ಕೈಗೆ ಕೊಡುತ್ತಾರೆ. ಅದನ್ನು ತಾಳೆ ಹಾಕಿ ಒಂದು ಪೇಪರಿನಲ್ಲಿ ಏನೋ ಬರೆದು ಪಾರ್ವತಮ್ಮನವರ ಕಡೆ ಒಂದು ಸಾರಿ, ಮಗುವಿನ ಕಡೆ ಒಂದು ಸಾರಿ ನೋಡಿ ಮುಖವನ್ನು ಗಂಭೀರ ಮಾಡಿಕೊಳ್ಳುತ್ತಾರೆ. ಅವರ ಗಂಭೀರವಾದ ಮುಖ ನೋಡಿದ ಶಿವಾನಂದ್ರವರು ಗಾಬರಿಯಿಂದ ಜೋಯಿಸಕರೆ ನೋಡುತ್ತಾ, ಜೋಯಿಸರೇ, ಮಗುವಿನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಆ ಥರ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ ಅಲ್ವಾ? ಅದು ಏನೇ ಇರಲಿ ದಯವಿಟ್ಟು ಹೇಳಿ ಎಂದು ಕೇಳಿದರು. ಕೌಸಲ್ಯ, ದಯವಿಟ್ಟು ಏನು ಅಂತ ಹೇಳಿ. ಈ ನಿಮ್ಮ ಮೌನ ನಮಗೆ ಭಯ ಹುಟ್ಟಿಸುವ ಹಾಗೆ ಇದೆ ಗಾಬರಿಯಲ್ಲಿ ಕೇಳಿದಳು. ಪಾರ್ವತಮ್ಮ, ಜೋಯಿಸರೇ, ಈ ಮಗುನ ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳೋದಾ ಅಥವಾ ಬೇಡವಾ ದಯವಿಟ್ಟು ನಮಗೆ ತಿಳಿಸಿ ಅಂತ ಅವರು ಸಹ ಕೇಳಿದರು. ಎಲ್ಲರ ಮುಖವನ್ನು ನೋಡಿದ ಜೋಯಿಸರು, ಈ ಮಗು ನಿಮಗೆ ಎಲ್ಲಿ ಸಿಕ್ತು ಎಂದು ಪ್ರಶ್ನೆ ಮಾಡಿದರು. ಸ್ವಾಮಿ, ಇದು ಸಿಕ್ಕಿದ ಮಗು ಅಲ್ಲ ಅಂತ ಹೇಳಿ ನಡೆದ ಸಂಗತಿಯನ್ನು ವಿವರಿಸುತ್ತಾಳೆ ಕೌಸಲ್ಯ. ನೋಡಿ ಪಾರ್ವತಮ್ಮ, ಈ ಮಗುವಿನ ಜಾತಕ ಬಹಳ ಅಮೋಘವಾಗಿ ಇದೆ. ಆ ತಾಯಿ ತುಳಸಿ ಮಾತೆ ಹಬ್ಬದ ದಿನ ಹುಟ್ಟಿದೆ. ಆದ ಕಾರಣ ಈ ಮಗು ದೈವಾಂಶ ಸಂಭೂತಳು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ.
ಈ ಮಗು ಎಲ್ಲಿ ಇರುತ್ತದೆಯೋ ಅಲ್ಲೆಲ್ಲ ಅಷ್ಟಲಕ್ಷ್ಮಿಯರು ನೆಲೆಸಿರುತ್ತಾರೆ. ಅಷ್ಟೇ ಅಲ್ಲ, ಇವಳಿಂದ ನಿಮ್ಮ ವಂಶದ ಕೀರ್ತಿ ಪತಾಕೆ ಎತ್ತಿ ಹಿಡಿಯುತ್ತಾಳೆ. ಇಷ್ಟು ಹೇಳುವ ಹೊತ್ತಿಗೆ ವಿಹಾನ್ ತಲೆ ಸುತ್ತಿ ಬೀಳುತ್ತಾನೆ. ಅದನ್ನು ನೋಡಿದ ಮನೆಯವರೆಲ್ಲ ಗಾಬರಿಯಿಂದ ಅವನ ಬಳಿ ಓಡಿ ಬರುತ್ತಾರೆ. ಮಗುವನ್ನು ತನ್ನ ಗಂಡನ ಕೈಗೆ ಕೊಟ್ಟು ಮಗನನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಮಗನನ್ನು ಎಚ್ಚರ ಮಾಡಲು ನೋಡುತ್ತಾಳೆ. ಸ್ವಲ್ಪ ನೀರನ್ನು ತರಿಸಿ ಮುಖದ ಮೇಲೆ ಚಿಮುಕಿಸಿದಾಗ ಕಣ್ಣು ಬಿಟ್ಟ ವಿಹಾನ್ನ ನೋಡಿ ನಿಡಿದಾಗಿ ಉಸಿರು ಬಿಡುತ್ತಾರೆ. ತಗೋ ವಿಹಾನ್, ಸ್ವಲ್ಪ ನೀರು ಕುಡಿ, ಸುಸ್ತು ಕಡಿಮೆ ಆಗುತ್ತೆ ಎಂದರು ಕೌಸಲ್ಯ. ಬೇಡ ಮಮ್ಮಿ, ವಿಹಾನ್ ಹೇಳಲು, ಬೇಡ ಅನ್ಬೇಡ, ಸ್ವಲ್ಪ ಕುಡಿಯಪ್ಪ ಎಂದರು. ಇಲ್ಲ ಮಮ್ಮಿ, ನಾನು ಕುಡಿಯೋದಿಲ್ಲ ಮತ್ತೊಮ್ಮೆ ಹೇಳಿದ. ಯಾಕೆ ಕಂದ ಕುಡಿಯೋದಿಲ್ಲ ಕೇಳಲು, ಯಾಕಂದರೆ ಬಾಬು ನಮ್ಮ ಮನೆಯಲ್ಲಿ ಇರೋ ಹಾಗೆ ಮಾಡು ಗಾಡ್, ಹಾಗೆ ಮಾಡಿದ್ರೆ ಇವತ್ತು ಉಪವಾಸ ಇರ್ತೀನಿ ಅಂತ ಹೇಳಿದ್ದೀನಿ. ಈಗ ನಾನೇನಾದರೂ ವಾಟರ್ ಕುಡಿದ್ರೆ ಗಾಡ್ಗೆ ಕೋಪ ಬಂದು ಬಾಬು ನಮ್ಮ ಜೊತೆ ಇರದಂತೆ ಮಾಡಿದ್ರೆ ಬೇಡ, ನಾನು ಕುಡಿಯೋದಿಲ್ಲ ಎಂದನು. ಎಲ್ಲರೂ ಅವನ ಕಡೆ ಆಶ್ಚರ್ಯದಿಂದ ನೋಡುತ್ತಾರೆ. ಅವನ ಮಾತು ಕೇಳಿ, ಈ ವಯಸ್ಸಿನಲ್ಲಿ ಯಾರು ಉಪವಾಸ ಮಾಡಬಾರದು ಕಂದ ಎಂದರು ಕೌಸಲ್ಯ. ನೀವೇ ಹೇಳಿದ್ರಲ್ಲ ಮಮ್ಮಿ, ಚಿಕ್ಕ ಮಕ್ಕಳು ಏನೇ ಕೇಳಿದ್ರು ಗಾಡ್ ಕೊಡ್ತಾರಂತೆ, ಅದಕ್ಕೆ ನಾನು ಉಪವಾಸ ಇದ್ದು ಕೇಳ್ತಾ ಇದ್ದೀನಿ. ಗಾಡ್ ನಾನು ಕೇಳಿದ್ದು ಇಲ್ಲ ಅನ್ನಲ್ಲ ತಾನೇ ಮುಗ್ಧತೆಯಿಂದ ಕೇಳಿದ. ಆಗ ಜೋಯಿಸರು, ನಿನ್ನ ಕೋರಿಕೆಗೆ ಆ ನಿನ್ನ ದೇವರು ಅಸ್ತು ಅಂತ ಅಂದಾಯಿತು. ಈ ನಿನ್ನ ಪಾಪು ನಿಮ್ಮ ಮನೆಯಲ್ಲಿಯೇ ಇರುತ್ತದೆ ಎಂದರು. ಹೌದಾ ತಾತ, ಗಾಡ್ಗೆ ನಾನು ಉಪವಾಸ ಮಾಡಿದ್ದು ಇಷ್ಟ ಆಗಿ ಎಸ್ ಅಂತ ಹೇಳಿದ್ರಾ? ಓಹೋ, ನಮ್ಮ ಬೇಬಿ ನಮ್ಮ ಮನೆಯಲ್ಲೇ ಇರುತ್ತೆ ಅಂತ ಸುಸ್ತಿನಲ್ಲೂ ಕೂಡ ಕೂಗುತ್ತಾನೆ. ಆಗ ಜೋಯಿಸರು ತಮ್ಮ ಹೆಂಡತಿಗೆ ಹೇಳಿ ವಿಹಾನ್ಗೆ ಊಟ ಹಾಕಿಕೊಡಲು ತಿಳಿಸುತ್ತಾರೆ. ಅವರೇ ಅವನನ್ನು ಕೂರಿಸಿಕೊಂಡು ತಮ್ಮ ಕೈಯಾರ ಊಟ ಮಾಡಿಸುತ್ತಾರೆ. ನೋಡಿ, ಇವನೇ ಈ ಮಗುವಿನ ಶ್ರೀರಕ್ಷೆ, ಹಾಗೆ ಇವನ ಜೀವವೇ ಈ ಮಗು. ನಿಮಗೆ ಒಂದು ಬಾರಿ ಹೇಳಿದ್ದೆ, ಮನೆಗೆ ಬಂಧವಲ್ಲದ ಬಂಧ ಬರುತ್ತದೆ ಎಂದು. ಅದೇ ಈ ಮಗು. ಚೆನ್ನಾಗಿ ನೋಡಿಕೊಳ್ಳುತ್ತೀರೋ ಅಷ್ಟೇ ನಿಮ್ಮ ಮನೆಗೆ ಒಳಿತು. ಈಗ ಸಮಯ ಆಗಿದೆ, ಕೈಕಾಲು ತೊಳೆದು ಬನ್ನಿ, ಊಟ ಮಾಡೋರಂತೆ. ಭವಾನಿ, ಎಲ್ಲರಿಗೂ ಊಟ ಬಡಿಸು ಎಂದು ಹೇಳಿ, ಅಮ್ಮ ಕೌಸಲ್ಯ ಸ್ವಲ್ಪ ಬಾ ತಾಯಿ ಅಂತ ಕೌಸಲ್ಯನು ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಊಟಕ್ಕೆ ಹೋದರೆ ಕೌಸಲ್ಯ ಜೋಯಿಸರ ಬಳಿ ಬರುತ್ತಾಳೆ. ನಿಜ ಹೇಳು, ಈ ಮಗು ನೀನು ಹೇಳಿದ ರೀತಿಯಲ್ಲಿ ಹುಟ್ಟಿದ್ದ ಕೇಳಿದರು. ಅವರಿಗೆ ಎಲ್ಲ ತಿಳಿದಿದೆ ಎಂದು. ಇಲ್ಲ ಸ್ವಾಮಿ ಎಂದು ಆ ಮಗು ಪಾಳೆಗಾರ ವಂಶದಲ್ಲಿ ಹುಟ್ಟಿದ ಮಗು ಅಂತ ಹೇಳಿ ನಡೆದ ನಿಜ ಸಂಗತಿ ತಿಳಿಸುತ್ತಾಳೆ. ಮಗುವಿನ ಪ್ರಾಣದ ರಕ್ಷಣೆಗಾಗಿ ಈ ಸುಳ್ಳು ಹೇಳಿರೋದು ಎಂದು ಕೂಡ ನಿಜವನ್ನು ಹೇಳುತ್ತಾಳೆ. ಆಗ ಜೋಯಿಸರು, ಸದ್ಯಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಈ ಮಗುವಿಗೆ 20 ವರ್ಷ ತುಂಬಿದ ನಂತರ ಸ್ವಲ್ಪ ಜೀವನದಲ್ಲಿ ಏರುಪೇರು ಉಂಟಾಗುತ್ತದೆ. ಆದರೂ ಅವನ್ನೆಲ್ಲ ಮೆಟ್ಟಿ ನಿಲ್ಲುವ ಛಲಗಾತಿ ಇವಳು. ನೀನು ಯಾವ ಉದ್ದೇಶದಿಂದ ಈ ಮಗುನ ಸಾಕ್ತಾ ಇದೆಯೋ ಅದು ಇವಳು ಖಂಡಿತ ನೆರವೇರಿಸುತ್ತಾಳೆ. ಹೋಗಿ ಊಟ ಮಾಡು. ಎಲ್ಲರೂ ಊಟ ಮುಗಿಸಿ ಹೊರಗೆ ಬಂದು ಅವರಿಗೆ ಫಲತಾಂಬೂಲ ದಕ್ಷಿಣೆ ನೀಡಿ ಆಶೀರ್ವಾದ ಪಡೆದು, ಜೋಯಿಸರೇ, ನೀವೇ ಮಗುವಿಗೆ ಒಂದು ಹೆಸರು ಹೇಳಿ ಎಂದು ಕೇಳುತ್ತಾರೆ ಶಿವಾನಂದ್. ಸ್ವಲ್ಪ ಲೆಕ್ಕಾಚಾರ ಮಾಡಿ ವೈದೇಹಿ ಅಂತ ನಾಮಕರಣ ಮಾಡಿ, ಎಲ್ಲ ಶುಭವಾಗುತ್ತದೆ ಎಂದು ಹೇಳಿ ಅವರನ್ನು ಕಳುಹಿಸಿಕೊಡುತ್ತಾರೆ ಜೋಯಿಸರು. ಕತೆ ಮುಂದುವರಿಯುತ್ತದೆ. ದಯವಿಟ್ಟು ಕತೆಯನ್ನು ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಕಷ್ಟಪಟ್ಟು ಮಾಡಿದ ಕತೆಗೆ ನೀವು ಒಂದು ಲೈನಿನಲ್ಲಿ
ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನೀಡಿದರೆ ನಾವು ಪಟ್ಟ ಶ್ರಮಕ್ಕೂ ಒಂದು ಬೆಲೆ ಇರುತ್ತದೆ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಕತೆ ಕೇಳಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಧನ್ಯವಾದಗಳು.